ಹಾಯ್ ನಮಸ್ಕಾರ ಎಲ್ಲರಿಗೂ. ಇಂದು ನಾನು ನಿಮಗೊಂದು ಡಿಫ್ರೆಂಟ್ ಟಾಪಿಕ್ ತೊಗೊಂಡ್ಬಂದಿದ್ದೀನಿ. ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗಿರಬೇಕು. ನೀವು ಟೈಟಲ್ ನೋಡಿದ್ದೀರಾ. ಇದು ನನಗೆ ಒಂದು ಮೈಕ್ರೋಸಾಫ್ಟ್ ಕಡೆಯಿಂದ ಒಂದು ಮೇಲ್ ಬಂದಿತ್ತು ಬಿಫೋರ್ 5 ಡೇಸ್. ಏನು ಅಂತಂದರೆ, ವಿ ಡಿಡಂಟ್ ರಿಸೀವ್ ಎನಿ ರೆಸ್ಪಾನ್ಸ್ ಫ್ರಮ್ ಯು, ಆರ್ ಯು ಸ್ಟಿಲ್ ಇಂಟ್ರೆಸ್ಟೆಡ್ ಅಂತ ಕೇಳಿದ್ದಾರೆ. ಸೊ ಏನು ವಿಷಯ ಇರಬೇಕು ಅಂತ ನೋಡೋಕ್ಕೆ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ಹೆಲೋ, ಐ ರಿಪ್ಲೈ, ಥ್ಯಾಂಕ್ಸ್ ಫಾರ್ ಗೆಟಿಂಗ್ ಬ್ಯಾಕ್ ಟು ಮೀ ಅಂತ ಹಾಕಿದ್ದೀನಿ. ಸೊ 2 ಡೇಸ್ ಬ್ಯಾಕ್ ಮತ್ತೆ ಅವ್ರು ನನಗೆ ರಿಪ್ಲೈ ಮಾಡಿದ್ದಾರೆ ವಿತ್ ಮೈಕ್ರೋಸಾಫ್ಟ್ ಲೋಗೋ ಎಲ್ಲ ಹಾಕ್ಬಿಟ್ಟು ಕಳಿಸಿದ್ದಾರೆ. ಮೈಕ್ರೋಸಾಫ್ಟ್ ಅಡ್ರೆಸ್ ಹಾಕಿದ್ದಾರೆ ಮತ್ತು ಅವ್ರ ಇಮೇಲ್ ಐ ಡಿ ಕೂಡ ಬರೆದಿದ್ದಾರೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡಿಯರ್ ಬೆನಿಫಿಷರಿ, ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಗಿವ್ಸ್ members random prizes every year. Today your email was randomly selected as one of the 5 top winners who will get cash prizes from us. We are happy to inform you that you have won a prize money of $395,000 and also 2 new smartphones with Android and brand new Microsoft Surface laptop for the year 2024, which is organized every year by Microsoft Corporation Board ಅಂತ ಹಾಕಿದ್ದಾರೆ. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾವು ಪ್ರತಿ ವರ್ಷವೂ ಮೈಕ್ರೋಸಾಫ್ಟ್ ಕಡೆಯಿಂದ ರ್ಯಾಂಡಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಬಟ್ ಇವತ್ತು ನಿಮ್ಮ ಮೇಲ್ ಐ ಡಿ ಸೆಲೆಕ್ಟ್ ಆಗಿದೆ. ಆ ಟಾಪ್ 5 ವಿನ್ನರ್ಸಲ್ಲಿ ನೀವು ಕೂಡ ಒಬ್ಬರು. ಸೊ ನಾವು ಏನು ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ಅಂದರೆ, ನೀವು $395,000 ವಿನ್ ಆಗಿದ್ದೀರಾ. ಅದರ ಜೊತೆ 2 ನ್ಯೂ ಸ್ಮಾರ್ಟ್ಫೋನ್ಸ್ ಕೂಡ ಪ್ಲಸ್ ಒಂದು ಮೈಕ್ರೋಸಾಫ್ಟ್ ಸರ್ಫೇಸ್ ಲ್ಯಾಪ್ಟಾಪ್ ಕೂಡ ವಿನ್ ಆಗಿದ್ದೀರಾ ಅಂತ ಮೇಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈಕ್ರೋಸಾಫ್ಟ್ ಕಲೆಕ್ಟ್ಸ್ ಆಲ್ ದ ಇಮೇಲ್ ಅಡ್ರೆಸಸ್ ಆಫ್ ದ ಪೀಪಲ್ ದಟ್ ಆರ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಅಮಾಂಗ್ ದ ಮಿಲಿಯನ್ಸ್ ದಟ್ ಸಬ್ಸ್ಕ್ರೈಬ್ ಟು ಜಿಮೇಲ್, ಯಾಹೂ, ರೆಡಿಫ್ಮೇಲ್, ಮೆಸನ್ ಎಕ್ಸೆಟ್ರಾ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಮೈಕ್ರೋಸಾಫ್ಟ್ ಪ್ರತಿ ವರ್ಷವೂ ಈ ಥರ ಎಲ್ಲ ಇಮೇಲ್ ಐ ಡಿಸು ಕಲೆಕ್ಟ್ ಮಾಡ್ತಾರಂತೆ. ಅದು ಆನ್ಲೈನಲ್ಲಿರಲಿ, ಆನ್ಲೈನ್ ಮೇಲ್ ಐ ಡಿಸ್ ಇರ್ಬೋದು, ಆಫ್ಲೈನ್ ಎನಿಥಿಂಗ್ ಇರಲಿ, ಅದು ಜಿಮೇಲ್, ಯಾಹೂ, ರೆಡಿಫ್ಮೇಲ್, MSN ಇದರಲ್ಲೆಲ್ಲ ಸಬ್ಸ್ಕ್ರೈಬ್ ಆಗಿರುವಂಥ ಎಲ್ಲ ಮೇಲ್ ಐ ಡಿನೂ ಅವ್ರು ಕಲೆಕ್ಟ್ ಮಾಡ್ತಾರಂತೆ. We only select 5 top people every year as our winners through electronic balloting system without the winner applying. We are congratulating you for being one of the people selected to receive top cash prize for this year. ಅವರು ಪ್ರತಿ ವರ್ಷ ನಾವು ಕಲೆಕ್ಟ್ ಮಾಡಿದ ಮೇಲೆ ಈಗ ನನ್ನ ಮೇಲೆ ಅವ್ರು ಸೆಲೆಕ್ಟ್ ಮಾಡಿದರೆ, ಸೊ ನನಗೆ ಗೊತ್ತಿಲ್ದಂಗೆ, ಪ್ರತಿಯೊಬ್ಬರಿಗೂ ಗೊತ್ತಿಲ್ದಂಗೆ ಅವರು ಎಲೆಕ್ಟ್ರಾನಿಕ್ ಬಲೂಟಿಂಗ್ ಸಿಸ್ಟಮ್ ಯೂಸ್ ಮಾಡಿಬಿಟ್ಟು 5 ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತಾರಂತೆ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ಅವ್ರು ಅದಕ್ಕೆ ನನಗೆ ಕಂಗ್ರ್ಯಾಚುಲೇಟೆಡ್ ಮಾಡ್ತಾ ಇದ್ದಾರೆ. ಆಲ್ ಪಾರ್ಟಿಸಿಪೆಂಟ್ ವಿಲ್ ಸೆಲೆಕ್ಟೆಡ್ ಥ್ರೂ ಅ ಕಂಪ್ಯೂಟರ್ ಬಲೂಟಿಂಗ್ ಸಿಸ್ಟಮ್ ಡ್ರಾನ್ ಫ್ರಮ್ 400,000 ಇಮೇಲ್ ಅಡ್ರೆಸಸ್ ಫ್ರಮ್ Canada, Australia, United States, India, Asia, Europe, Middle East, Africa and Oceania as part of our international promotion program. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಆಲ್ ಪಾರ್ಟಿಸಿಪೆಂಟ್ಸ್ ವೇರ್ ಸೆಲೆಕ್ಟೆಡ್ ಥ್ರೂ ಕಂಪ್ಯೂಟರ್ ಬಲೂಟಿಂಗ್ ಸಿಸ್ಟಮ್. ಅಂದರೆ ಎಲ್ಲರೂ ಇಲ್ಲಿ ಸೆಲೆಕ್ಟ್ ಆಗಿರೋಂಥವರೆಲ್ಲರೂ ಕಂಪ್ಯೂಟರ್ ಬಲೂಟಿಂಗ್ ಸಿಸ್ಟಮ್ ಡ್ರಾ ಮೂಲಕ ಸೆಲೆಕ್ಟ್ ಆಗಿದ್ದಾರೆ. ಅದು 400,000 ಇಮೇಲ್ ಅಡ್ರೆಸ್, ಅಷ್ಟರಲ್ಲಿ ನಾವು ಒಂದು 5 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಫ್ರಮ್ ಯಾವ್ಯಾವ ಕಂಟ್ರೀಸಿಂದ ಅವರು ಇದು ಮೇಲ್ ಐ ಡಿಸ್ ತಗೊಂಡಿದ್ದಾರೆ ಅಂತಂದರೆ, ಕ್ಯಾನಡಾ, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್, ಇಂಡಿಯಾ, ಏಷ್ಯಾ, ಯುರೋಪ್, ಮಿಡಲ್ ಈಸ್ಟ್, ಆಫ್ರಿಕಾ ಆ್ಯಂಡ್ ಓಷಿಯಾನಾ ಆ್ಯಸ್ ಪಾರ್ಟ್ ಆಫ್ ಅ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಹಂಗೆ ಹೇಳ್ತಿದ್ದಾರೆ. ಆ್ಯಂಡ್ ದಿಸ್ ಆರ್ ವಿನ್ನಿಂಗ್ ಇನ್ಫಾರ್ಮೇಷನ್. ಇದು ವಿನ್ನಿಂಗ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಏನಂತಂದರೆ, ಅದ್ರ ನಾನು ವಿನ್ ಆಗಿರೋ ಬ್ಯಾಚ್ ನಂಬರ್ ಕೊಟ್ಟಿದ್ದಾರೆ. PC/0065M/24, ಪಿನ್ ನಂಬರ್ MC/6143/0784/CO. ವಿನ್ನಿಂಗ್ ನಂಬರ್ಸ್ ಏನಂತಂದರೆ MSN 4914430, ರೆಫರೆನ್ಸ್ ನಂಬರ್ M1000258C. ನೆಕ್ಸ್ಟ್ ಇನ್ನೂ ಅವ್ರ ಪ್ರೋಸೆಸ್ ಹೇಳಿದ್ದಾರೆ. ವಿನ್ನರ್ ಮಸ್ಟ್ ನೋ ದಟ್ ದ ಮನಿ ಓನ್ ಇಸ್ ವೆರಿ ಹ್ಯೂಜ್ ಆ್ಯಂಡ್ ಸೋ ಮಚ್ ಶುಡ್ ಟ್ರೈ and as such should try as much as possible to keep their winnings strictly and confidential until the said funds have been received. This is to avoid impersonation or double claim which we have experienced in previous draws. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ತುಂಬ ಹ್ಯೂಜ್ ಅಮೌಂಟ್ನ ವಿನ್ ಆಗಿದ್ದೀರಾ. ಸೊ ನೀವಿದು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋಬೇಕು, ಹೊರಗೆ ಹೇಳುವಂಗಿಲ್ಲ. ಯಾಕೆ ಅಂತಂದರೆ ಬೇರೊಬ್ಬರು ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ಈ ಪ್ರೈಸ್ ತಗೊಳ್ಳೋ ಚಾನ್ಸಸ್ ಇದೆ. ಯಾಕೆಂದರೆ ಪ್ರೀವಿಯಸ್ ಆಗಿ ಅವರು ಡ್ರಾ ಆದಾಗ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಯಾರಿಗೂ ಶೇರ್ ಮಾಡಬೇಡಿ ಈ ಡೀಟೇಲ್ಸ್ನ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, however your winnings have been forwarded to the Reserve Bank of India, RBI.
for transfer of your winning funds in the cash to your home bank account in your country. ಅವರು ಇವಾಗ ಆಲ್ರೆಡಿ ನಮ್ಮ ವಿನ್ನಿಂಗ್ ಅಮೌಂಟ್ನ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ RBI ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಹೋಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅವರು. ಯು ಕ್ಯಾನ್ ನೌ ಬಿಗಿನ್ ದ ಫೈನಲ್ ಸ್ಟೆಪ್ ಆಫ್ ಕ್ಲೇಮ್ಸ್ ಪ್ರೋಸೆಸ್. ಕಾಂಟ್ಯಾಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಟ್ರಾನ್ಸ್ಫರ್ ಆಫ್ ಯೋರ್ ವಿನ್ನಿಂಗ್ ಫಂಡ್. ಈಗ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ರೆಡಿ ಅವರು ಮೂವ್ ಮಾಡಿದ್ದಾರೆ ಅಂತ ನಾನು ಇದನ್ನು ವಿನ್ನಿಂಗ್ ಅಮೌಂಟ್ನ. ಸೊ ನಾನಿವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡುವಾಗ ಸಮ್ ಡೀಟೇಲ್ಸ್ ಅವರು ಹೇಳಿದ್ದಾರೆ, ಕೆಲವೊಂದು ಡೀಟೇಲ್ಸ್ ಫಿಲ್ ಮಾಡಿ ಕಳಿಸಿ ಅಂತ. ಪ್ಲೀಸ್ ಫಿಲ್ ಇನ್ ದ ಫಾರ್ಮ್ಸ್ ಪ್ರೊವೈಡೆಡ್ ಬಿಲೋ ಆ್ಯಂಡ್ ಸೆಂಡ್ ಇಟ್ ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಮೇಲ್. ಇಲ್ಲಿ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಅದು contactus@rbioffice.org.com. ಇದಕ್ಕೆ ಇವರು ಇಲ್ಲಿ ಕೆಳಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನು ಯೋರ್ ಫುಲ್ ನೇಮ್, ಪ್ರೆಸೆಂಟ್ ಹೋಮ್ ಅಡ್ರೆಸ್, gender male or female, date of birth, landline number if any, ಮೊಬೈಲ್ ನಂಬರ್ ಆ್ಯಂಡ್ ಅಮೌಂಟ್ ಇದನ್ನು ನಾನು ಫಿಲ್ ಮಾಡಿ ಈ contactus@rbioffice.org.in ಕಳಿಸ್ಬೇಕಂತೆ. ಕಳಿಸಿ ಕ್ಲೇಮ್ ಮಾಡ್ಕೋಬೇಕು. ಇಲ್ಲಿ ಕಾಂಟ್ಯಾಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ವಿತ್ ದಿಸ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಫೀಸರ್ ನೇಮ್ ಮಿಸ್ ಸುಚಿತ್ರಾ ಮೌರ್ಯ, ಅಲ್ಲಿ RBI ಆಫೀಸರ್ ನೇಮ್ ಕೊಟ್ಟಿರೋದು. ಇಲ್ಲಿ ಪ್ಲೀಸ್ ನೋಟ್, ಇಫ್ ಯು wish to receive your fund $395,000 through the Reserve Bank of India must fill in the form provided and send it to the Reserve Bank of India. ಅವ್ರು ನೋಟ್ ಕೊಟ್ಟಿರೋದು, ನೀವು ವಿನ್ ಆಗಿರೋ ಅಮೌಂಟ್ ನೀವು ರಿಸೀವ್ ಮಾಡಲೇಬೇಕು ಅಂತಿದ್ರೆ ಈ ಕೊಟ್ಟಿರೋ ಡೀಟೇಲ್ಸ್ನ ಫಿಲ್ ಮಾಡಿ RBI ಅವರಿಗೆ ಕಳಿಸಿ ಅಂತ ಹೇಳ್ತಿದ್ದಾರೆ. ಕಾಂಟ್ಯಾಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿತ್ ದಿ ಡೀಟೇಲ್ಸ್ ಮತ್ತು ಅದನ್ನೇ ಬರೆದಿದ್ದಾರೆ. ಆಲ್ಸೋ ಬಿ ಇನ್ಫಾರ್ಮ್ ದಟ್ ದ ಸರ್ವಿಸಸ್ ದಟ್ ವಿಲ್ ಬಿ ರೆಂಡರ್ಡ್ ಟು ಯು ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಅಕಾರ್ಡೆನ್ಸ್ ವಿತ್ ದ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಬೋರ್ಡ್ ವಿಚ್ ಸ್ಟೇಟ್ಸ್ ದಟ್ ಯು ವಿಲ್ ಹ್ಯಾವ್ ಟು ಅಡರ್ ಟು ಆಲ್ ಇನ್ಸ್ಟ್ರಕ್ಷನ್ ಫ್ರಮ್ ದೆಮ್ ಆನ್ ಹೌ ಟು ಫೈನಲೈಸ್ ದ ಫೈನಲ್ ಪ್ರೊಸೆಸ್. ನಾವು RBI ಅವ್ರು ಹೇಳೋ ಥರ ಎಲ್ಲನೂ ಫಾಲೋ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ ಸ್ಟೇಟಲ್ಲಿ ಇದ್ದೀರಾ ಅದ್ರ ಪ್ರಕಾರ ಎಲ್ಲ ಫಾಲೋ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅವ್ರು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ನನಗೆ, ಫ್ರಮ್ ಮೀ ಆ್ಯಂಡ್ ಆಲ್ ಮೆಂಬರ್ಸ್ ಆ್ಯಂಡ್ ಸ್ಟಾಫ್ ಆಫ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅಂತ. ವಿ ಬಿಲೀವ್ ದಟ್ ದ ಅಬೌವ್ ಎಕ್ಸ್ಪ್ಲನೇಷನ್ ಆಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಮೇಲೆ ಕೊಟ್ಟಿರೋದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂತ ಕೂಡ ನನಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೇನಾದರೂ ಕ್ಲಾರಿಫಿಕೇಷನ್ ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಸಿನ್ಸಿಯರ್ಲಿ ಮಿಸ್ ವೆನೇಸಾ ನೆಲ್ಸನ್, ಹೆಡ್ ಆಫ್ ದ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್. ಅವರು ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ. ಆ್ಯಂಡ್ ಮೈಕ್ರೋಸಾಫ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೈ ಧನ್ಯ, ದಿಸ್ ಇಮೇಲ್ ಈಸ್ ಇನ್ ರೆಸ್ಪಾನ್ಸ್ ಟು ಯುವರ್ ಕ್ವೆರಿ ರಿಗಾರ್ಡಿಂಗ್ ದಿಸ್ ಸಸ್ಪಿಷಿಯಸ್ ಇಮೇಲ್ ಮೆಸೇಜಸ್ ಬೇಸ್ಡ್ ಆನ್ ದ ಸ್ಕ್ರೀನ್ಶಾಟ್ ಯು ಪ್ರೊವೈಡೆಡ್. ವಿ ಎಂಕರೇಜ್ ಯು ಟು ರಿಪೋರ್ಟ್ ದಮ್ ಟು ಮೈಕ್ರೋಸಾಫ್ಟ್ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್. ನಾನು ಅವರಿಗೆ ಹೇಳಿರೋ ಮೇಲ್ ಅವ್ರ ಮೇಲ್ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಟ್ಟಿದ್ದೆ ಏನು ನನಗೆ ಮೇಲ್ ಬಂದಿರೋದು ಅಂತ ಅಂದ್ಬಿಟ್ಟು. ಅವ್ರು ಅದಕ್ಕೆ ಇದು ಫೇಕ್ ಮೇಲ್ ಅಂತ ಕೂಡ ನನಗೆ ಹೇಳಿದ್ದಾರೆ. ಅದಕ್ಕೆ ಟು ರಿಪೋರ್ಟ್ ಟು ಸಸ್ಪಿಷಿಯಸ್ ಇಮೇಲ್ ಟು ಮೈಕ್ರೋಸಾಫ್ಟ್ ಪ್ಲೀಸ್ ಫಾಲೋ ದಿಸ್ ಸ್ಟೆಪ್. ಅವರು ಹೇಳ್ತಾ ಇದ್ದಾರೆ ನೀವು ಸ್ಟೆಪ್ ಫಾಲೋ ಮಾಡಿ. ದ ಡು ನಾಟ್ ಕ್ಲಿಕ್ ಆನ್ ಎನಿ ಲಿಂಕ್ಸ್ ಆರ್ ಡೌನ್ಲೋಡ್ ಎನಿ ಅಟ್ಯಾಚ್ಮೆಂಟ್ಸ್ ಫ್ರಮ್ ದ ಸಸ್ಪಿಷಿಯಸ್ ಇಮೇಲ್. ಈಗ ನಮಗೆ ಯಾವುದೋ ಒಂದು ಡೌಟ್ ಬರುವಂಥ ಏನಾದ್ರು ಮೇಲ್ಸ್ ಏನಾದರೂ ಬಂದರೆ ಅದರಲ್ಲಿ ಕೊಟ್ಟಿರೋಂಥ ಲಿಂಕ್ಸ್ ಆಗಲಿ ಏನಾದ್ರು ಡೌನ್ಲೋಡ್ಸ್ ಆಗಲಿ ಏನು ಕ್ಲಿಕ್ ಮಾಡಕೂಡದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದ ಬಿಲ್ಟ್-ಇನ್ ರಿಪೋರ್ಟ್ ಬಟನ್ ಈಸ್ ಅವೈಲೇಬಲ್ ಇನ್ ಔಟ್ಲುಕ್ ಆನ್ ದ ವೆಬ್ ಓನ್ಲಿ. ಬಿಲ್ಟ್-ಇನ್ ರಿಪೋರ್ಟ್ ಬಟನ್ ಅಂದರೆ ಔಟ್ಲುಕ್ ಅಂತ ಮೈಕ್ರೋಸಾಫ್ಟ್ ಒಂದು ಇಮೇಲ್ ಇದಿದೆ, ಅದರಲ್ಲಿ ಮಾತ್ರ ಬಿಲ್ಟ್-ಇನ್ ರಿಪೋರ್ಟ್ ಬಟನ್ ಇದೆ. ಅವೈಲೇಬಲ್ ಇನ್ ಔಟ್ಲುಕ್ ಆನ್ ದ ವೆಬ್ ಪೇಜ್ ಓನ್ಲಿ, ಅವ್ರದ್ದು ವೆಬ್ ಪೇಜಲ್ಲಿ ಮಾತ್ರ ಇರೋದು. ಸೊ ರಿಪೋರ್ಟ್ ಫಿಶಿಂಗ್ ಆ್ಯಂಡ್ ಸಸ್ಪಿಷಿಯಸ್ ಇಮೇಲ್ಸ್ ಇನ್ ಔಟ್ಲುಕ್ ಫಾರ್ ಅಡ್ಮಿನ್ಸ್. ಈ ಥರ ಏನಾದರೂ ಫಿಶಿಂಗ್ ಮೆಸೇಜಸ್ ಏನಾದರೂ ನಿಮಗೆ ಬಂದಿದೆ ಅಂತಂದರೆ ರಿಪೋರ್ಟ್ ಮಾಡಿ ಇದ್ರು ಈ ಔಟ್ಲುಕ್ ಫಾರ್ ಅಡ್ಮಿನ್ಸ್. Microsoft Defender for Office 365. If you have any other queries and concerns, please feel free to reply to this email ಅಂತ ಹೇಳಿದ್ದಾರೆ ಅವರು. ಇನ್ ಕೇಸ್ ಇನ್ ಫ್ಯೂಚರ್ ನನಗೆ ಏನಾದರೂ ಡೌಟ್ ಆಗಲಿ ಏನೇ ಈ ಥರ ಕ್ವೆರೀಸ್ ಏನಾದ್ರು ಇದ್ದರೆ ಅವ್ರಿಗೆ ನಾನು ಇಮೇಲಲ್ಲೇ ರಿಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಈ ಥರ ಮೇಲ್ ಬಂದ ತಕ್ಷಣ ನಾವು ಅಂದ್ಕೋಬೋದು ನಮಗೇನೋ ಇಷ್ಟು ದುಡ್ಡು ಸಿಗುತ್ತೆ ಅಂತೆಲ್ಲ ಅಂದ್ಕೋಬೋದು. ಬಟ್ ಆ್ಯಕ್ಚುಲಿ ಅದು ನಿಜ ಆಗಿರಲ್ಲ. ಮೇ ಬಿ ಒಂದು 100ಅಲ್ಲಿ 0.1% ಏನಾದರೂ ಆ ಥರ ಬಂದರೂ ಬರ್ಬೋದು, ರಿಯಲ್ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇದು ಈ ಥರ ಬಂದರೆ ನಾವು ದುಡ್ಡು ಸಿಗುತ್ತೆ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿರೋ ಮೇಲ್ಗೆ ರಿಪ್ಲೈ ಮಾಡ್ತೀವಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ.
ಬಟ್ ಪಕ್ಕ ಫೇಕ್ ಇರುತ್ತೆ. ಅಲ್ಲಿ ನಾವು ನಮ್ಮ ನಮ್ಮ ಹತ್ರ ದುಡ್ಡಿದ್ರೆ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಮ್ಮ ಅಕೌಂಟಿಂದ ನಮ್ಮ ಫೋನ್ ಹ್ಯಾಕ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಬಿ ಕೇರ್ಫುಲ್. ಇದೊಂದು ಫೇಕ್ ಇಮೇಲ್. ಥ್ಯಾಂಕ್ ಯು. ಇದೇ ನಾನು ಇವತ್ತು ಹೇಳಕ್ಕೆ ಬಂದಿರೋಂಥ ಟಾಪಿಕ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್. ಬೇರೆ ವೀಡಿಯೋ ಮೂಲಕ ಬರ್ತೀನಿ ನಿಮ್ಮ ಮುಂದೆ. ಥ್ಯಾಂಕ್ ಯು.